ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಇದಕ್ಕೆ ನಾವು ನೆಜಾರಾ ವಿರುಡುಲ್ಲಾ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ನಲ್ಲಿ. ವೈಜ್ಞಾನಿಕವಾಗಿ ಇದಕ್ಕೆ ಸ್ಟಿಂಗ್ ಬಗ್ನು ಅಂತಾರೆ. ಆಮೇಲೆ ನಮ್ಮ ಕನ್ನಡದಾಗ ಏನಂತಾರಪ್ಪ ಅಂದ್ರೆ ಮೆಕಳಿನು ಅಂತ ಹೇಳ್ತಾರೆ, ಅಥವಾ ಪಟ್ಟಿ ಹುಳ ಅಂತ ಹೇಳಿ ಕರೀತಾರೆ. ಇದಕ್ಕೆ ತೊಗರಿ ಬೆಳೆಯಲ್ಲಿ ಸಾಮಾನ್ಯವಾಗಿ ಒಂದೊಂದ್ಸಲ ಕಂಡು ಬರ್ತಾವೆ ಇಂಥ ಕೀಟಗಳು. ಇವು ಕೀಟಗಳು ಏನು ಮಾಡ್ತಾವಪ್ಪ ಅಂದ್ರೆ ಎಲೆಗಳ ಕೆಳಭಾಗದಲ್ಲಿ, ಕೆಲವೊಂದ್ಸಲ ಮೇಲ್ಭಾಗದಲ್ಲಿ ಗುಂಪು ಗುಂಪಾಗಿ ತತ್ತಿಗಳನ್ನು ಇಡ್ತವೆ. ತತ್ತಿಯಿಂದ ಬರೆದಂಥ ಮರಿಹುಳುಗಳು ಸಣ್ಣ ಸಣ್ಣ ಒಂದು ಕಾಳಗತ್ತಲೆ ಕಾಣಿಸ್ತವೆ. ಆಮೇಲೆ ಗುಂಪು ಗುಂಪಾಗಿ ಮೊದಲೇ ಇರ್ತವೆ. ಎರಡನೇ ಹಂತದ ಒಂದು ಮರಿಹುಳು ಒಂದು ಕರಿ ಬಣ್ಣಕ್ಕೆ ಒಂದು ತಿರುಗುತ್ತವೆ. ಅದರ ಮೇಲೆ ನಾವು ಕಪ್ಪು ಚುಕ್ಕಿಗಳನ್ನು ನಾವು ನೋಡ್ಕೋಬೋದು. ಆಮೇಲೆ ಮೂರನೇ ಹಂತದನ್ನು ಸ್ವಲ್ಪ ದೊಡ್ಡವಾಗಿ ಕಪ್ಪು ಚುಕ್ಕಿಗಳು ಅಗಲಾಗಿರ್ತಕ್ಕಂಥದ್ದನ್ನು ನೋಡ್ತೇವೆ. ನಾಲ್ಕನೇ ಮತ್ತು ಐದನೇ ಹಂತದ ಒಂದು ಈ ನೆಜಾರಾ ವಿರುಡುಲ್ಲಗಳು ಹಸಿರು ಬಣ್ಣಕ್ಕೆ ತಿರುಗುತ್ತವೆ, ಅಂಚಿನಲ್ಲಿ ಕೆಂಪು ಬಣ್ಣದಾಗಿರ್ತವೆ. ಅಂದರೆ ಇವು ಪ್ರೌಢ ಕೀಟಗಳು ಆಮೇಲೆ ಮರಿಹುಳುಗಳು ಎರಡೂ ಒಂದು ಸೇರಿ ಒಂದು ರಸವನ್ನು ಹೀರುತ್ತವೆ. ಏನಾಗ್ತಿತ್ತಪ್ಪ ಅಂತಂದರೆ ತೊಗರಿ ಒಂದು ಹೂವಾಡುವ ಹಂತದಾಗೂ ಬರ್ತೈತಿ, ಆಮೇಲೆ ಕಾಯಿ ಆದ್ಮ್ಯಾಗೂ ಬರ್ತೈತಿ. ಇದು ಏನಾಗ್ತೈತಿಪ್ಪ ಅಂದ್ರೆ ರಸ ಹೀರ್ತಕ್ಕಂಥ ಒಂದು ಕೆಲಸ ಮಾಡ್ತೈತಿ. ಇದು ಕಾಯಿಗಳಿಂದ ಒಂದು ರಸ ಹೀರ್ತಪ್ಪ ಅಂತಂದ್ರೆ ಕೆಲವೊಂದು ಸಲ ಏನಾಗ್ತಾವಪ್ಪ ಅಂದ್ರೆ ಕಾಯಿ ಡೊಂಕಾಗ್ತಾವೆ. ಒಂಕಾಗಿದ್ದ ಕಾಯಿಯನ್ನು ನಾವು ಕೂಡ ನೋಡ್ತೇವೆ. ಕೆಲವೊಂದು ಸಲ ಏನಾಗ್ತೈತಿ ಇನ್ನೊಂದು ಸ್ವಲ್ಪ ದೊಡ್ಡದು ಕಾಯಿ ಆದ್ಮ್ಯಾಗಿಂದ ರಸ ಹೀರ್ತು ಅಂತಂದ್ರೆ ಕಾಯಿಗಳು ಹುಳುಗಳು ಕಂಡಾಗ್ತಾವೆ. ಅದಕ್ಕೆ ಇಂಥ ಹುಳುಗಳು ಭಾಳಷ್ಟು ಕಂಡುವಪ್ಪ ಅಂದ್ರೆ ಒಂದು ಗಿಡದ ಮೇಲೆ 9-10 ಹುಳುಗಳು ಹಿಂಗೇನ್ರೆ ಕಂಡುವಪ್ಪ ಅಂತಂದ್ರೆ ನಾವು ನಿರ್ವಹಣಾ ಕ್ರಮಗಳನ್ನು ತಗೋಬೇಕು. ಇದ್ರಾಗ ಪ್ರಮುಖವಾಗಿಪ್ಪ ಅಂತಂದ್ರೆ ಬೇವಿನ ಮೂಲದ ಕೀಟನಾಶಕ ಅಥವಾ ಬೇವಿನ ಬೀಜದ ಕಷಾಯ ನಾವು ಸಿಂಪಡಣೆ ಮಾಡಿದೆವು ಅಂತಂದ್ರೆ ಈ ಕೀಟದ ನಿರ್ವಹಣೆ ಆಗ್ತದೆ. ಅಕಸ್ಮಾತ್ ಮಾರ್ಕೆಟ್ದಲ್ಲಿ ತಂದು ನಾವು ಬೇವಿನ ಒಂದು ಮೂಲದ ಕೀಟನಾಶಕ ಸಿಂಪಡಣೆ ಮಾಡ್ತಿದ್ದೇವಪ್ಪ ಅಂದರೆ 1500 ppm ಇರ್ತಕ್ಕಂಥ ಒಂದು ಬೇವಿನ ಮೂಲದ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 2 ml ಹಾಕಬೇಕು. ಅದೇ 10,000 ppm ಏನಾದರೂ ಇತ್ತಪ್ಪ ಅಂತಂದರೆ 3 ಲೀಟರ್ ನೀರಿಗೆ 1 ml ಹಾಕಬೇಕು. ಅದಕ್ಕೆ ನಾವು ಯಾವ ಒಂದು ppm ಇರ್ತಕ್ಕಂಥ ಒಂದು ಬೇವಿನ ಮೂಲದ ಕೀಟನಾಶಕ ತರ್ತೇವೆ ಅನ್ನೋದು ಬಹಳಷ್ಟು ಮುಖ್ಯ. ಅದನ್ನು ನೋಡಿ ಇದು ಸಿಂಪಡಣೆ ಮಾಡಿದೆವಪ್ಪ ಅಂತೇಳಂದ್ರೆ ಈ ಹುಳುಗಳದ್ದು ಒಂದು ನಿಯಂತ್ರಣ ಆಗ್ತದೆ.